ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಈ ವಿಡಿಯೋನ ವರ್ಷದ ಮೊದಲನೇ ದಿನ ನಾನು ಹೇಗೆ ಕಳೆದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ, ಹಾಗೆ ಕೆಲವೊಂದು ಪೇರೆಂಟಿಂಗ್ ಟಿಪ್ಸ್ ಅಂದರೆ ಒಂದು ಬೆಸ್ಟ್ 5 ಪೇರೆಂಟಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು, ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ಲೇಟ್ ಮಾಡ್ತೀರಾ, ನನ್ನ ಫಸ್ಟ್ ಪೇರೆಂಟಿಂಗ್ ಟಿಪ್ ನಾನು ಏನು ಹೇಳಬೇಕಂತ ಬಯಸ್ತೀನಿ ಅಂದರೆ, ಪೇರೆಂಟ್ಸ್ ಆಗಿ ನಾವು ತುಂಬ ಕನ್ಸಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಯಾವುದರಲ್ಲಿ ಅಂದರೆ ಪ್ರತಿಯೊಂದರಲ್ಲೂ. ಯಾಕಂದರೆ ಮಗುಗೆ ಒಂದು ರೂಟೀನ್ ಸೆಟ್ ಮಾಡೋದ್ರಿಂದ ಹಿಡಿದು ನಾವು ಏನೇ ಅವರಿಗೆ ಕಲಿಸ್ಬೇಕು ಅಂದರೂ, ಏನೇ ಒಂದು ಅಭ್ಯಾಸ ಅವ್ರಿಗೆ ನಾವು ಮಾಡಿಸ್ಬೇಕಾದ್ರೆ ಕನ್ಸಿಸ್ಟೆನ್ಸಿಯಾಗಿ ನಾವು ಮಾಡಿಸ್ಬೇಕಾಗತ್ತೆ. ಬಿಕಾಸ್ ಇವಾಗ ಕೆಲವೊಂದೊಂದ್ಸತಿ ಏನಾಗುತ್ತೆ ಅಂದರೆ, ಒಂದು ದಿವಸ 2 ದಿವಸ ಮಾಡ್ತೀವಿ, ಆಮೇಲೆ ಲಾಂಗ್ ಆಗಿ ನಾವು ಬ್ರೇಕ್ ತಗೊಂಡು ಒಂದು 15 ಡೇಸ್ ನಾವು ಹೇಳ್ಕೊಡ್ತೀರಾ ತಿರ್ಗಾ ಅವ್ರಿಗೆ ನಾವು ಹೇಳ್ಕೊಡೋಕೆ ಹೋದಾಗ ಅವ್ರು ಖಂಡಿತ ಅವ್ರಿಗೆ ನೆನಪಿರೋದಿಲ್ಲ. ಸೊ ಹಾಗಾಗಿ ಕನ್ಸಿಸ್ಟೆಂಟಾಗಿ ನಾವು ಏನೇ ಮಾಡಿದ್ರೂ ಮಗುಗೆ ಒಂದು ರೂಟೀನ್ ಸೆಟ್ ಮಾಡುವಾಗಲೂ ಅಷ್ಟೇ, ಅವ್ರಿಗೆ ಮಲಗೋ ಟೈಮು, ಊಟಕ್ಕೆ ಕೊಡೋ ಟೈಮು, ಮತ್ತು ಅವ್ರಿಗೆ ಪ್ಲೇ ಟೈಮ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನಾದರೂ ಹೇಳ್ಕೊಡೋದು ಬುಕ್ಸಿಂದ ಆಗಿರ್ಬೋದು, ಆ್ಯಕ್ಟಿವಿಟಿ ಟೈಮ್ ಆಗಿರ್ಬೋದು, ಇದೆಲ್ಲನೂ ಅಷ್ಟೇ ಕನ್ಸಿಸ್ಟೆಂಟಾಗಿ ಇಟ್ಕೋಬೇಕಾಗತ್ತೆ. ಸೊ ಹೇಳ್ತಾರಲ್ಲ, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸೊ ಇದನ್ನು ನಾವು ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ಮಕ್ಕಳಿಗೆ ಒಂದೊಳ್ಳೆ ಡಿಸಿಪ್ಲಿನ್ನ ಆಗಿರುವಂತಹ ಲೈಫ್ನ ನಾವು ಅವ್ರಿಗೆ ಬಿಲ್ಡ್ ಮಾಡಿಕೊಡ್ಬೋದು. ಬಿಕಾಸ್ ಡಿಸಿಪ್ಲಿನ್ ಅನ್ನೋದೇ ಯಾವುದೇ ಒಂದು ಕೆಲಸಕ್ಕೂ ಅವರು ಹೋದ್ರೂ ಡಿಸಿಪ್ಲಿನ್ ಈಸ್ ದ ಕೀ ಅಲ್ವಾ. ಸೊ ಡಿಸಿಪ್ಲಿನ್ ಈಸ್ ದ ಫೌಂಡೇಶನ್. ನಾವು ಒಂದು ಅವರ ಜೀವನದ ಕಟ್ಟಡಕ್ಕೆ ನಾವು ಒಳ್ಳೆ ತಳಹದಿ ಹಾಕ್ಕೊಟ್ರೆ ಖಂಡಿತ ಆ ಕಟ್ಟಡ ಗಟ್ಟಿಯಾಗಿ ನಿಲ್ಲುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ನಾವು ಒಂದು ಕನ್ಸಿಸ್ಟೆಂಟಾಗಿ ಅವ್ರಿಗೆ ಡಿಸಿಪ್ಲಿನ್ ಲೈಫ್ನ ನಾವು ಹೇಳ್ಕೊಡ್ತಾ ಬಂದರೆ ಖಂಡಿತ ಅವ್ರಿಗೆ ದೊಡ್ಡವರಾದ್ಮೇಲೆ ನಾವು ರಿಪೀಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಓದ್ಕೊಳ್ಳಿ ಅಂತ ಹೇಳೋದಾಗಿರ್ಬೋದು, ಅಥವಾ ಅವರ ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡೋದಿರುತ್ತೆ, ಮನೆಗೆ ಬಂದಾಗ ಒಂದು ಡಿಸಿಪ್ಲಿನ್ಡಾಗಿ ಅವ್ರ ಪ್ಲೇಟ್ನ ತೊಳೆದಿಡೋದಿರ್ಬೋದು, ಅಥವಾ ಓದಿದ ಬುಕ್ಸ್ನ ಎತ್ತಿಡೋದಿರ್ಬೋದು, ಪ್ರತಿಯೊಂದರಲ್ಲೂ ಅವರು ಡಿಸಿಪ್ಲಿನ್ಡಾಗಿ ಇರ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಕನ್ಸಿಸ್ಟೆಂಟಾಗಿ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೊ ಯಾವುದೇ ಒಂದು ರೂಟೀನ್ನ ನಾವು ಮಕ್ಳಿಗೆ ಸೆಟ್ ಮಾಡುವಾಗ ದಯವಿಟ್ಟು ಪೇರೆಂಟ್ಸ್ ನೀವು ತುಂಬ ಪೇಷನ್ಸಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಹೌದು, ಖಂಡಿತ ತುಂಬ ಪೇಷನ್ಸ್ ಬೇಕಾಗತ್ತೆ. ಹಾಗಾಗಿನೇ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಆ ಒಂದು ಪೇಷನ್ಸ್ನ ಹೇಗೆ ನಾವು ಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಈ ಐ ಕಾರ್ಡಲ್ಲಿ ನಾನು ನಿಮಗೆ ಲಿಂಕ್ನು ಸಹ ಶೇರ್ ಮಾಡಿರ್ತೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ನೇ ಟಿಪ್. ಇದಾದಮೇಲೆ ಸೆಕೆಂಡ್ ಪೇರೆಂಟಿಂಗ್ ಟಿಪ್ ಬಂದು, ನಿಮ್ಮ ಮಕ್ಕಳ ಜೊತೆಗೆ ದಯವಿಟ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ಕ್ವಾಲಿಟಿ ಟೈಮ್ ಅಂದರೆ ಜಸ್ಟ್ ಅವ್ರ ಜೊತೆಗೆ ಸುಮ್ಮನೆ ಆಡೋಕ್ಕೆಲ್ಲೋ ಬಿಟ್ಬಿಟ್ಟು ಅವ್ರ ಜೊತೆ ಕೂತ್ಕೊಳ್ಳೋದು ಆ ಥರ ಅಲ್ಲ. ಕ್ವಾಲಿಟಿ ಟೈಮ್ ಅಂದರೆ ನೀವು ಅವ್ರ ಜೊತೆಗೆ ಫಿಸಿಕಲಿನೂ ಇರಬೇಕು, ಮೆಂಟಲಿನೂ ಇರಬೇಕು, ಎಮೋಷ್ನಲಿನೂ ಇರಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಜಸ್ಟ್ ಅವರೆಲ್ಲೋ ಒಂದು ಹತ್ರ ಆಡ್ತಿರ್ತಾರೆ, ನೀವೆಲ್ಲೋ ಒಂದು ಹತ್ರ ಕೂತಿದ್ರೆ ಖಂಡಿತ ಆ ಬಾಂಡಿಂಗ್ ಆಗೋದಿಲ್ಲ. ನೀವು ಅವ್ರ ಜೊತೆ ಆಡಬೇಕು, ಅವ್ರೇನು ಹೇಳ್ತಾರೋ ಕೇಳಬೇಕು, ನೀವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಸೊ ಇದೆಲ್ಲ ಆದಾಗ ಅವ್ರಿಗೆ ಖಂಡಿತ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಇದು ತುಂಬಾ ವ್ಯಾಲ್ಯೂಬಲ್ ಟಿಪ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಮಕ್ಕಳ ಜೊತೆ ಈ ರೀತಿ ಬೆರೆತಾಗ ಅವ್ರಿಗೆ ನಮ್ಮ ಜೊತೆ ಒಂದು ಸ್ಪೆಷಲ್ ಬಾಂಡಿಂಗೇ ಕ್ರಿಯೇಟ್ ಆಗುತ್ತೆ. ಹಾಗೂ ಅವ್ರು ನಮ್ಮ ಜೊತೆಗೆ ಏನನ್ನ ಬೇಕಾದ್ರೂ ಶೇರ್ ಮಾಡ್ಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾರೆ. ಈಗಿನ ಜನ್ರೇಷನಲ್ಲಿ ಮೋಸ್ಟ್ ಆಫ್ ದ ಯಾಕೆ ಚಿಲ್ಡ್ರನ್ಸ್ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಅಂದರೆ ಇದೇ ರೀಸನ್. ಬಿಕಾಸ್ ಪೇರೆಂಟ್ಸ್ ಹತ್ರ ಟೈಮ್ ಇರಲ್ಲ ಮಕ್ಳೇನಾರು ಹೇಳಕ್ಕೆ ಬಂದರೆ ಕೇಳೋದಕ್ಕೆ, ಅಥವಾ ಮಕ್ಕಳಿಗೆ ಹೇಳೋದಕ್ಕೆ ಹಿಂಜರಿಕೆ ಆಗುತ್ತೆ. ನಾನು ಇದನ್ನು ನಮ್ಮ ತಂದೆ ತಾಯಿ ಇದ್ರೆ ಹೇಗೆ ಹೇಳೋದು ಅಂತ ಇದನ್ನು ಮನಸ್ಸಲ್ಲೇ ಇಟ್ಕೊಂಡು ತುಂಬ ಡಿಪ್ರೆಷನ್ ಆಗಿ ಬೇರೆ ಬೇರೆ ಕೇಸಸ್ ಆಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಮಕ್ಕಳ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ
ಅವ್ರು ತುಂಬ ನಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡಿಕೊಂಡು ಗುಡ್ ಆರ್ ಬ್ಯಾಡ್ ಏನಾದ್ರೂ ಸರಿ ಅವ್ರು ನಮ್ಮ ಜೊತೆಗೆ ಶೇರ್ ಮಾಡ್ಕೋತಾರೆ. ಸೊ ದಯವಿಟ್ಟು ಮಕ್ಕಳ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು 3ನೇ ಟಿಪ್ ಬಂದು ಈಗ ನಾವು ಏನು ಹೇಳ್ಬೋದು ಇದಕ್ಕೆ ಎಕ್ಸಾಂಪಲ್ ಅಂದರೆ, ಮನೇಲಿ ಯಾರು ಹೇಗೆ ನಡ್ಕೋತಾರೆ ಮಕ್ಕಳು ಖಂಡಿತ ಅದರ ಒಂದು ಕನ್ನಡಿಯಾಗಿರ್ತಾರೆ. ಸೊ ಮನೇಲಿ ಯಾರು ಹೇಗೆ ನಡ್ಕೋತಾ ಇದ್ದೀರಾ ದಯವಿಟ್ಟು ಮಕ್ಕಳ ಮುಂದೆ ಯಾವುದೇ ರೀತಿಯ ಹಾರ್ಶ್ ಬಿಹೇವಿಯರ್ಸ್ನ ತೋರಿಸ್ಬೇಡಿ. ಯಾಕಂದರೆ ಅವ್ರು ಖಂಡಿತ ಅದನ್ನು ರೀಕ್ರಿಯೇಟ್ ಮಾಡಿ ಅವ್ರು ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಮಕ್ಕಳ ಮುಂದೆ ಹಾರ್ಶ್ ವರ್ಡ್ಸ್ ಅಥವಾ ಹಾರ್ಶ್ ಆ್ಯಕ್ಷನ್ಸ್ನ ಮಾಡಬೇಡಿ. ಹಾಗೂ ಆದಷ್ಟು ಮಕ್ಕಳಿಗೆ ಒಂದು ಒಳ್ಳೆಯ ರಿಯಾಕ್ಷನ್ಸ್ ಅಥವಾ ಈಗ ಯಾರೋ ಒಬ್ಬರು ಏನಾರು ಕೇಳ್ತಿದ್ದಾರೆ ಅಥವಾ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಸ್ಟೆಪ್ಸನ್ನೇ ಮಕ್ಕಳಿಗೆ ಅದನ್ನು ಹೇಳ್ಕೊಡೋದ್ರಿಂದ ಮಕ್ಕಳು ಸಹ ಪ್ರತಿಯೊಂದಕ್ಕೂ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೋತಾರೆ. ಅದು ಬಿಟ್ಟು ನಾವು ಏನಾಗತ್ತೆ ಅಂದರೆ, ಪೇರೆಂಟ್ಸಾಗಿ ನಾವು ಯಾವ ರೀತಿ ಕೆಲವೊಂದೊಂದು ಸಿಚುವೇಶನ್ ರೆಸ್ಪಾಂಡ್ ಮಾಡಿರ್ತೀವಲ್ವ, ಖಂಡಿತ ಅದನ್ನು ಮಕ್ಕಳು ಅವ್ರಿಗೆ ಆ ಸಿಚುವೇಶನ್ ಬಂದಾಗ ಅದೇ ರೀತಿ ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಇದು ಖಂಡಿತ ನಮ್ಮ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಫುಲ್ಲಿ. ಸೊ ನಾವು ಹೇಗೆ ನಮ್ಮ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಮಾಡೆಲಾಗಿ ನಿಂತ್ಕೋತೀವಿ ಅನ್ನೋದು ಇದರಿಂದನೇ ಗೊತ್ತಾಗತ್ತೆ. ಸೊ ಹಾಗಾಗಿ ಮಕ್ಕಳ ಮುಂದೆ ಯಾವ ರೀತಿ ನಾವು ನಡ್ಕೋತೀವಿ ಅನ್ನೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಇದಾದ ನಂತರ ನಾನು 4ನೇ ಟಿಪ್ ಹೇಳ್ತೀನಿ. ಇದು ಬಂದು ನಿಮ್ಮ ಮಕ್ಕಳಿಗೆ ಒಂದು ಓಪನ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ನಾವು ಹೆಚ್ಚು ಮಾಡುವಂತಹದ್ದು. ಇದನ್ನು ಯಾವ ರೀತಿ ಮಾಡ್ಕೋಬಹುದು ಅಂತಂದರೆ, ಅವರಿಗೆ ನಿಮ್ಮ ಜೊತೆ ಒಂದು ಸ್ಟ್ರಾಂಗ್ ಆಗಿ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೋಬೇಕು ನೀವು. ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ನಾನು ಪ್ರೀವಿಯಸ್ ಆಗಿ ಹೇಳಿದ್ದೆ ಟಿಪ್ಸಿಂದ, ಲೈಕ್ ಅವ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಹಾಗೂ ಏನೇ ಆದ್ರೂ ಅವ್ರ ಜೊತೆಗೆ ಪ್ರತಿಯೊಂದರಲ್ಲೂ ನಿಲ್ಲೋದ್ರಿಂದ ಅವ್ರಿಗೆ ನಿಜವಾಗ್ಲೂ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಇಂಪ್ರೂವ್ ಆಗುತ್ತೆ. ಮಕ್ಕಳು ಏನಾದರೂ ಹಂಚ್ಕೊಳಕ್ಕೆ ಬಂದಾಗ ನಿಜವಾಗ್ಲೂ ಅದು ಸಿಲ್ಲಿ ಥಿಂಗ್ಸ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ರೀಸನ್ಸ್ ಆಗಿರ್ಬೋದು, ಖಂಡಿತ ಅದನ್ನು ಕುತ್ಕೊಂಡು ಕೇಳಿ ಏನು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಅವ್ರಿಗೆ ಸಜೆಷನ್ಸ್ ಕೊಡಿ. ನಿಜವಾಗ್ಲೂ ಇದೊಂದು ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಬಿಲ್ಡ್ ಮಾಡಿಕೊಡುತ್ತೆ ಮಕ್ಕಳಿಗೆ. ಅವ್ರಿಗೆ ಖಂಡಿತ ಅನಿಸುತ್ತೆ ನಾನು ಏನು ಬೇಕಾದರೂ ಶೇರ್ ಮಾಡ್ಕೋಬೋದು ಅಂತ ಒಂದು ಓಪನ್ ಕಮ್ಯುನಿಕೇಷನ್ ಕ್ರಿಯೇಟ್ ಆಗುತ್ತೆ. ಈ ಥರ ಓಪನ್ ಕಮ್ಯುನಿಕೇಷನ್ ಆದಾಗ ಅವರ ಲೈಫಲ್ಲಿ ಯಾವುದೇ ಜನ ಬಂದ್ರೂ ಅವ್ರಿಗೆ ಅದನ್ನು ಹ್ಯಾಂಡಲ್ ಮಾಡುವಂತಹ ಒಂದು ಕೇಪಬಿಲಿಟೀಸ್ ಬರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಿಚುವೇಶನ್ಗೆ ಯಾವ ರೀತಿ ಡಿಸಿಷನ್ಸ್ ತಗೋಬೇಕು ಅಂತ. ಬಿಕಾಸ್ ಲೈಫಲ್ಲಿ ಎಲ್ಲ ರೀತಿ ಏರುಪೇರುಗಳು ಬಂದಾಗ ಅವ್ರಿಗೆ ಪ್ರತಿಯೊಂದಕ್ಕೂ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದು ನಾವು ಈಗಲಿಂದ ಒಂದು ಚಿಕ್ಕ ಚಿಕ್ಕ ಸ್ಟೆಪ್ಸ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ ಖಂಡಿತ ಅವರ ಲೈಫಲ್ಲಿ ಒಂದು ಯಾವುದೇ ಸಿಚುವೇಶನ್ ಬಂದ್ರೂ ಅವರು ಖಂಡಿತ ಅದನ್ನು ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತಾರೆ. ಬಿಕಾಸ್ ರಿಯಾಲಿಟಿ ಲೈಫಲ್ಲಿ ಯಾವುದನ್ನು ಪಾಸಿಟಿವ್ ಸೈಡಲ್ಲೇ ಹೋಗಲ್ಲ ಅಥವಾ ಸಕ್ಸಸ್ಫುಲ್ ಸೈಡಲ್ಲೇ ಹೋಗಲ್ಲ. ಅದೆಲ್ಲೋ 1 or 2% ಆಗ್ಬೋದು. ಬಟ್ ಎಸ್, ಪೇರೆಂಟ್ಸಾಗಿ ನಮ್ಗೆ ತುಂಬ ಆಸೆ ಇರುತ್ತೆ ಸಕ್ಸಸ್ಫುಲ್ ಲೈಫಲ್ಲೇ ಹೋಗಲಿ ಅಂತ. ರಿಯಾಲಿಟಿಗೆ ಬಂದಾಗ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ. ಎಲ್ಲಾದರೂ ಒಂದತ್ರ ಅದು ಡೌನ್ ಹೋಗಿ ಬಂದ್ರೆ ಅಲ್ವಾ ಅದು ರಿಯಲ್ ಲೈಫ್ ಬರೋದಲ್ವಾ. ಸೊ ಆ ಟೈಮಲ್ಲಿ ಅವ್ರನ್ನ ಸ್ಟ್ರಾಂಗ್ ಆಗಿ ಇರಬೇಕಂದ್ರೆ ಆ ಮೂಮೆಂಟ್ಗೆ ಆಗಲ್ಲ. ಫಸ್ಟಿಂದನೇ ಆ ಒಂದು ಮೈಂಡ್ ಸೆಟ್ನ ಅವರಲ್ಲಿ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಕಷ್ಟನೇ ಬರಲಿ ಸುಖನೇ ಬರಲಿ ಅದನ್ನು ಒಂದೇ ರೀತಿ ನೋಡಬೇಕು ಅನ್ನೋಂಥ ಮೈಂಡ್ ಸೆಟ್ನ ಅವ್ರಿಗೆ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಏನಾಗೋಗುತ್ತೆ, ನಾವು ಬರೀ ಅವ್ರಿಗೆ ನೀನು ಸಕ್ಸಸ್ಫುಲ್ಲಾಗೇ ಇರಬೇಕು ಅಥವಾ ಫೇಲ್ಯೂರ್ ಬಂದಾಗ ಅಯ್ಯೋ ಅಂತ ಈ ರೀತಿ ಎಲ್ಲ ಹೇಳಿದಾಗ ಖಂಡಿತ ಅವ್ರಿಗೆ ಸಕ್ಸಸ್ ಬಂದಾಗ ತಗೊಳ್ಳುವಂತಹ ಕೇಪಬಿಲಿಟಿ ಅಥವಾ ಮೈಂಡ್ ಸೆಟ್ ಬೆಳೆಯುತ್ತೆ ಹೊರತು ಫೇಲ್ಯೂರ್ ಬಂದಾಗ ಅದನ್ನು ಹೇಗೆ ತಗೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಫೇಲ್ಯೂರ್ ಬಂದಾಗ ಅದರಿಂದ ಹೇಗೆ ನಾವು ಅದನ್ನು ಮೀರಿಸೋ ರೀತಿ ಒಂದು ಸಕ್ಸಸ್ನ ತಗೋಬೇಕು ಅನ್ನೋದನ್ನು ಸಹ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಈಗ ಏನು ಪ್ರಾಬ್ಲಮ್ ಆಗ್ತಿರೋದಂದರೆ ನೋಡಿ, ಪ್ರತಿಯೊಬ್ಬರಿಗೂ ಫೇಲ್ಯೂರ್ ಬಂದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಫೇಲ್ಯೂರ್ ಅಂತ ಹೇಳ್ಕೊಡೋಕ್ಕೇ ಕಷ್ಟಪಡ್ತಾರೆ. ಸೊ ಫಸ್ಟ್ಲಿ ನಾವು ಮಕ್ಕಳಿಗೆ ಯಾವುದೇ ಎಮೋಷನ್ಸ್ ಆದ್ರೂ ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣನ ಕಳಿಸ್ಬೇಕಾಗತ್ತೆ.
ಯಾಕಂದರೆ ಫೇಲ್ಯೂರ್ ಅನ್ನೋದು ಸಹ ಒಂದು ಎಮೋಷನ್. ಸೊ ಫೇಲ್ಯೂರ್ ಆದರೆ ತಾನೇ ಸಕ್ಸಸ್ ಆಗೋಕ್ಕೆ ನಿಮ್ಗೇನು ಮಿಸ್ಟೇಕ್ಸ್ ಅಂತ ಗೊತ್ತಾಗುತ್ತೆ. ಸೊ ಪ್ರತಿ ಸತಿ ಸಕ್ಸಸ್ಸೇ ಹಾಕೊಂಡು ಇರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಹೆಜ್ಜೆನಲ್ಲೂ ಏಳು ಬೀಳು ಖಂಡಿತ ಇರುತ್ತೆ. ಅದನ್ನು ಹೇಗೆ ಧೈರ್ಯವಾಗಿ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಇದರಿಂದ ಡಿಪ್ರೆಷನ್ಸ್ ಆಗಿರ್ಬೋದು, ಸೂಸೈಡ್ ಕೇಸಸ್ ಆಗಿರ್ಬೋದು ಖಂಡಿತ ಕಮ್ಮಿ ಆಗುತ್ತೆ. ನಾವೊಂದು ಈ ರೀತಿ ಮೈಂಡ್ಸೆಟ್ಟಲ್ಲಿ ನಾವು ಪೇರೆಂಟಿಂಗ್ ಮಾಡಿದಾಗ, ಇಲ್ಲ ನೀನು ಬರೀ ಸಕ್ಸಸ್ಸೇ ಆಗಬೇಕು, ಏನಕ್ಕೆ ಫೇಲ್ಯೂರ್ ಆದೆ ಅಥವಾ ಏನಕ್ಕೆ ಫೇಲ್ ಆದೆ, ಈ ರೀತಿ ಎಲ್ಲ ನಾವು ಅವರಿಗೆ ತುಂಬ ಅವ್ರ ಮೇಲೆ ಒತ್ತಡ ಹೇರಿದಾಗ ಖಂಡಿತ ಅದು ಬೇರೆ ಬೇರೆ ರೀತಿಯ ಆಯಾಮಗಳನ್ನ ತಗೊಳುತ್ತೆ ಅಂತ ಹೇಳ್ತೀನಿ. ಇದಾದಮೇಲೆ 5th ಟಿಪ್ ಬಂದು, ನಾನು ಇವಾಗ ಹೇಳಿದ ರೀತಿಗೆ ಇದು ಕಂಟಿನ್ಯೂಷನ್ ಅಂತ ನೆನ್ಕೋಬೋದು. ಈ 5th ಟಿಪ್ಪಲ್ಲಿ ಹೇಗೆ ಅಂದರೆ, ಕೆಲವೊಂದೊಂದು ಪೇರೆಂಟ್ಸ್ ಅಥವಾ ಜನ ಏನು ಮಾಡ್ತಾರೆ ಅಂದರೆ, ಈಗ ಒಂದು ಕೆಲ್ಸಕ್ಕೆ ಸೇರ್ಕೋತಾರೆ ಯಾರಾದರೂ ಒಬ್ಬರು, ಅವ್ರಿಗೊಂದಿಷ್ಟು ಸ್ಯಾಲ್ರಿ ಅಂತ ಬರುತ್ತೆ. ಅದು ಲ್ಯಾಕ್ಸ್ ಟುಗೆದರ್ ಆಗಿರ್ಬೋದು, ಎಷ್ಟಾದ್ರೂ ಆಗಿರ್ಬೋದು. ಬಟ್ ಜನ ನೋಡೋದೇನು ಗೊತ್ತಾ, ಅವ್ರ ಸ್ಯಾಲ್ರಿನ, ಅವ್ರು ಅದ್ರ ಹಿಂದೆ ಪಡೋ ಶ್ರಮನಲ್ಲ. ಈಗ ಅದರಿಂದ ಆ ಒಂದು ಕೆಲಸ ತಗೊಳಕ್ಕೆ ಅವ್ರು ಎಷ್ಟು ಓದಿರ್ತಾರೆ ಅಥವಾ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಯಾರೂ ನೋಡಿರಲ್ಲ. ಬಿಕಾಸ್ ಅದು 4 ಗೋಡೆ ಮಧ್ಯ ಮಾತ್ರ ನಡೆದಿರುತ್ತೆ. ಎಷ್ಟೋ ರಾತ್ರಿ ನನ್ನ ಎಕ್ಸಾಂಪಲೇ ತಗೋಬೇಕಂದ್ರೆ, ನಾನು 3 ಗಂಟೆ ರಾತ್ರಿವರೆಗೂ ಕುತ್ಕೊಂಡು ಓದಿದ್ದಿದೆ. ತಿರ್ಗಾ ಜಸ್ಟ್ 1 hour ಬ್ರೇಕ್ ತೊಗೊಂಡು ಪೂರಾ ದಿನ ಪೂರಾ ರಾತ್ರಿ ಓದಿದ್ದಿದೆ. ಸೊ ಇದೆಲ್ಲ ಯಾರಿಗೂ ಗೊತ್ತಾಗಲ್ಲ, ಬಿಕಾಸ್ ಇದೆಲ್ಲ ಬಿಹೈಂಡ್ ದ ಸೀನ್ಸ್. ಅದೇ ಒಂದು ಜಾಬ್ ತಗೊಂಡು ಅಥವಾ ಒಂದೇನಾದರೂ ಒಂದು ಒಳ್ಳೆ ಮಟ್ಟಕ್ಕೆ ಬಂದಾಗ ಖಂಡಿತ ಎಲ್ಲರಿಗೂ ಔಟ್ಕಮ್ಸ್ ಮಾತ್ರನೇ ಇಷ್ಟ ಆಗೋದಲ್ವ. ಅದರಿಂದ ಯಾವ ರೀತಿ ಶ್ರಮ ಇರುತ್ತೆ ಅನ್ನೋದು ಖಂಡಿತ ಯಾರೂ ಕೇಳೋದಿಲ್ಲ, ಅದ್ರ ಮೇಲೆ ಆಸಕ್ತಿನೂ ಯಾರೂ ಪಡೋದಿಲ್ಲ. ಓನ್ಲಿ ಇಂಟ್ರೆಸ್ಟ್ ಈಸ್ ಆನ್ ಔಟ್ಕಮ್. ಸೊ ಪೇರೆಂಟ್ಸ್ ಆಗಿ ದಯವಿಟ್ಟು ಇದನ್ನು ಮಕ್ಕಳ ಮೇಲೆ ದಯವಿಟ್ಟು ಮಾಡಬೇಡಿ, ಬಿಕಾಸ್ ಇದನ್ನು ತುಂಬ ಕೆಟ್ಟ ಪರಿಣಾಮ ಇದು. ಯಾಕೆ ಹೇಳ್ತೀನಿ ಅಂದರೆ, ಸೋಲೋದಕ್ಕಾಗಲಿ ಗೆಲ್ಲೋದಕ್ಕಾಗಲಿ ಖಂಡಿತ ಒಂದು ಎಫರ್ಟ್ ಅಂತೂ ಇರುತ್ತಲ್ವ. ಸೊ ಎಫರ್ಟ್ ಮೀರಿ ಕೆಲವ್ರಿಗೆ ಸಕ್ಸಸ್ ಸಿಗುತ್ತೆ, ಎಫರ್ಟ್ ಮೀರಿ ಕೆಲವರು ಸೋತೋಗ್ಬಿಡ್ತಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಪೇರೆಂಟ್ಸ್ ಆಗಿ ನಾವೇನು ಹೇಳಬೇಕು ಅಂದರೆ, ಗೆದ್ದರೂ ಸರಿ ಸೋತ್ರೂ ಸರಿ, ನೀನು ಪಟ್ಟಿರೋಂಥ ಎಫರ್ಟ್ ಇದೆ ಅಲ್ವಾ, ಅದು ನನಗೆ ತುಂಬ ಇಷ್ಟ ಆಯಿತು. ಸೋಲ್ತೀನೋ ಗೆಲ್ತೀನೋ ಅಂತ ಯೋಚನೆ ಮಾಡ್ತೀರಾ, ನೀನು ಅಷ್ಟು ಕಷ್ಟಪಟ್ಟಲ್ವಾ, ಅದು ನನಗೆ ಖುಷಿ ಆಯಿತು ಅಂತ ಹೇಳಬೇಕು. ಆಗ ಖಂಡಿತ ಮಕ್ಕಳು ಇನ್ನೊಂದು ಪ್ರಯತ್ನದಲ್ಲಿ ಆ ಎಫರ್ಟ್ಸ್ನ ಇನ್ನೂ ಹೇಗೆ ಹೆಚ್ಚು ಮಾಡ್ಕೋಬೇಕು ಅಥವಾ ಇನ್ನೂ ಏನು ತಪ್ಪು ಮಾಡಿದೆ, ಇನ್ನು ನೆಕ್ಸ್ಟ್ ಎಫರ್ಟಲ್ಲಿ ಯಾವ ರೀತಿ ಇದನ್ನು ಪ್ರಯತ್ನ ಪಡಬೇಕು ಅಂತ ಕಲ್ತ್ಕೋತಾರೆ. ನಾವು ಅದನ್ನು ಬಿಟ್ಟು ಬರೀ ಅವರಿಗೆ ಸಕ್ಸಸ್ನ ಮಾತ್ರ ಪ್ರೈಸ್ ಮಾಡಿದಾಗ, ಫೇಲ್ಯೂರ್ ಬಂದಾಗ ಅದನ್ನು ತೊಗೊಳಕ್ಕಾಗ್ದಿರ ಅವ್ರು ಇನ್ನೊಂದು ಎಫರ್ಟ್ನೂ ಸಹ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇನ್ನೊಂದು ಎಫರ್ಟ್ ಮಾಡಿದಾಗ ತಿರ್ಗಿ ಎಲ್ಲಿ ಸೋತೋಗ್ಬಿಡ್ತೀನೋ ಅನ್ನೋ ಭಯಕ್ಕೆ. ಸೊ ಆ ಥರ ಆಗಬಾರ್ದಲ್ವ. ಪ್ರಯತ್ನ ಪಡಬೇಕು, ಸಕ್ಸಸ್ಫುಲ್ ಆಗೋವರೆಗೂ ಪ್ರಯತ್ನ ಪಡಲೇಬೇಕು. ಹಾಗಂತ ಪ್ರಯತ್ನ ನಿಲ್ಲಿಸೋ ಅಂತಹ ಯಾವುದೇ ರೀತಿಯ ಒಂದು ಸನ್ನಿವೇಶನ ನಾವು ನಮ್ಮ ಮಕ್ಕಳಿಗೆ ಕೊಡಬಾರ್ದು. ಅವ್ರು ಎಷ್ಟೇ ಕೂಗಿದ್ರೂ ನಾವು ಅವ್ರ ಎಫರ್ಟ್ಸ್ನ ಪ್ರೈಸ್ ಮಾಡಬೇಕು. ಏನೇ ನೀನು ಸೋತ್ರೂ ಪರವಾಗಿಲ್ಲ, ನಿನ್ನ ಎಫರ್ಟ್ಸ್ ಇದೆ ಅಲ್ವಾ, ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ನಿನ್ನ ಎಫರ್ಟ್ಸು, ಕಂಟಿನ್ಯೂ ಮಾಡು ಇದೇ ರೀತಿ, ಖಂಡಿತ ಆಗುತ್ತೆ ನಿನ್ನ ಕೈಯಲ್ಲಿ ಅನ್ನೋ ವರ್ಡ್ಸ್ ಇದೆ ಅಲ್ವಾ, ಅವ್ರಿಗೆ ನಿಜವಾಗ್ಲೂ ಸೋಲು ಅಥವಾ ಗೆಲುವು ಅನ್ನೋದು ಮ್ಯಾಟ್ರ್ ಆಗಲ್ಲ. ಆ ಟೈಮಲ್ಲಿ ನಿಮ್ಮ ಒಂದು ಮಾತು ಆ ಎಫರ್ಟ್ಸ್ಗೋಸ್ಕರ ಇರುತ್ತಲ್ಲ, ಅದು ಅವ್ರಿಗೆ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ. ಸೊ ಇದನ್ನು ಬೇರೆ ಯಾವುದೇ ರೀತಿಯಲ್ಲಿ ಔಟ್ಕಮ್ಸ್ ಬಂದ್ರೂ ಅಷ್ಟೇ, ಒಂದು ಚಿಕ್ಕ ಮಗು ಏನೋ ಒಂದು ಪ್ರಯತ್ನ ಪಡ್ತಿರುತ್ತೆ ಅಂದ್ಕೊಳ್ಳಿ, ಒಂದು ಬಾಲ್ ಎತ್ತಿ ಇನ್ನೊಂದು ಕಡೆಗೆ ಹಾಕ್ತಿರುತ್ತೆ, ಜಸ್ಟ್ ಅದನ್ನು ನೀವು ಅದು ಹಾಕುತ್ತೋ ಬಿಡುತ್ತೋ, ಆ ಬ್ಯಾಸ್ಕೆಟಲ್ಲಿ ಬೀಳುತ್ತೋ ಬಿಡುತ್ತೋ ಅದನ್ನ ಸೆಕೆಂಡರಿ. ಆದರೆ ನಾವು ಅದು ಮಾಡೋಂಥ ಎಫರ್ಟ್ಸ್ಗೆ ಕ್ಲ್ಯಾಪ್ ಮಾಡೋದಾಗಿರ್ಬೋದು, ವೆರಿ ಗುಡ್ ಅಂತ ಹೇಳೋದಾಗಿರ್ಬೋದು, ಕೀಪ್ ಇಟ್ ಅಪ್ ಅಂತ ಹೇಳಿದಾಗೆಲ್ಲ ಅವ್ರಿಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ಸತಿ ಅದಕ್ಕಿಂತ ಹೆಚ್ಚಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಔಟ್ಕಮ್ಸ್ಗಲ್ಲ, ಅವ್ರ ಎಫರ್ಟ್ಸ್ಗೆ ನಿಜವಾಗ್ಲೂ ನಿಮ್ಮ ಒಂದು ಒಳ್ಳೆ ಮಾತುಗಳಿರಲಿ, ಅಥವಾ ಅವ್ರನ್ನ ಹೊಗಳ್ಬೇಕು ಅಂದರೆ ಅವ್ರ ಎಫರ್ಟ್ಸಿಗೆ ಹೋಗಲಿ. ಆವಾಗ ಖಂಡಿತ ಅವರು ಇನ್ನೂ ಎಕ್ಸ್ಟ್ರಾ ಎಫರ್ಟ್ಸ್ ಆಗಿ ಖಂಡಿತ ಒಂದೊಳ್ಳೆ ಔಟ್ಕಮ್ಸ್ನ ನಿಮ್ಗೆ ತಂದು ಕೊಡ್ತಾರೆ. ಇದಾಗಿತ್ತು ನನ್ನ ಒಂದು ಪೇರೆಂಟಿಂಗ್ ಟಿಪ್ಸ್. ಇದರಲ್ಲಿ ಯಾವುದಾದ್ರೂ ಮಾತು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಥವಾ
ಏನಾದ್ರು ಚೇಂಜಸ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಬದಲಾಯಿಸ್ಕೊಳ್ಳೋಣ. ಯಾಕಂದರೆ ಬದಲಾವಣೆಯ ಜೀವನ ಅಲ್ವಾ. ಸೊ ಏನೇ ಇದ್ರೂ ಬದಲಾವಣೆ ಮಾಡ್ಕೋಬೇಕು, ಜೀವನ ನಡೆಸಬೇಕು. ಸೊ ಹಾಗಾಗಿ ನಿಮ್ಗೆ ಏನೇ ತಪ್ಪು ಅನಿಸಿದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಥವಾ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು, ಯಾವುದಾದ್ರು ಟಿಪ್ ಅಂದ್ರೂ ಮೆನ್ಷನ್ ಮಾಡಿ. ಖಂಡಿತ ಇದನ್ನು ಯಾರೆಲ್ಲ ಹೊಸ ಪೇರೆಂಟ್ಸ್ ಇದ್ದಾರೆ, ಮದರ್ಸ್ ಇದ್ದಾರೆ, ಫಾದರ್ಸ್ ಇದ್ದಾರೆ, ಅವ್ರಿಗೆಲ್ಲ ಶೇರ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗ್ಬೋದು, ಅವ್ರಿಗೂ ಒಂದು ಮೋಟಿವೇಶನ್ ಸಿಗ್ಬೋದು. ಇದರಲ್ಲಿ ಯಾರಿಗಾದ್ರೂ 1% ಆದ್ರೂ ನನ್ನ ಮಾತಿಂದ ಮೋಟಿವೇಶನ್ ಆಗಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದೊಳ್ಳೆ ವೀಡಿಯೋಸ್ ಕಂಟೆಂಟ್ಸ್ನ ತಗೊಂಬರೋದಕ್ಕೆ ನನಗೂ ಮೋಟಿವೇಶನ್ ಆಗುತ್ತೆ ನಿಮ್ಮಿಂದ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನೆಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.